ರೈತರ ಕಬ್ಬು ಕಾರ್ಖಾನೆಗೆ ಹೋಗಿ ಸುಮಾರು 4 ರಿಂದ 5 ತಿಂಗಳಾಯಿತು. ಆದರೆ ಬಾಕಿ ಉಳಿದಂತ ಕಬ್ಬಿನ ಹಣ ಇನ್ನೂ ಬಂದೇ ಇಲ್ಲ. ಕೆಲವಷ್ಟು ಕಾರ್ಖಾನೆಗಳು ಕೊಟ್ಟವ, ಆದರೆ ಇನ್ನೂ ಕೆಲವಷ್ಟು ಕಾರ್ಖಾನೆಗಳು ಕೊಟ್ಟಿಲ್ಲ. ಸರ್ಕಾರದ ಆದೇಶದ ಪ್ರಕಾರ ಬಾಕಿ ಉಳಿದಂತ ಕಬ್ಬಿನ ಹಣ ಏನೈತಲ್ರಿ, ಕೇವಲ 14 ದಿನದಾಗ ಈ ಕಾರ್ಖಾನೆದವರು ಕೊಡ್ಬೇಕಂತ ರೂಲ್ಸ್ ಐತಿ. ಆದ್ರೆ ಈ ಕಾರ್ಖಾನೆಗಳು ಇನ್ನೂ ಸಹ ಕೊಟ್ಟಿಲ್ಲ. ಇದರ ಪರಿಣಾಮವನ್ನ ನೀವು ಯಾರ್ಯಾರ ಬಿಲ್ ಕೊಟ್ಟಿಲ್ಲ ನೋಡ್ರಿ, ಕ್ಲಿಯರ್ ಮಾಡಿಲ್ಲ ನೋಡ್ರಿ, ಆ ಫ್ಯಾಕ್ಟರ್ ಅನುಭವಿಸಬೇಕಾಗ್ತೈತಿ. ಹೋದ ವರ್ಷ ನಡೆದಂತ ಗುರ್ಲಾಪುರದಲ್ಲಿ ಐತಿಹಾಸಿಕ ಚಳವಳಿ ಏನ್ ನಡೆದಿತ್ತಲ್ರಿ, ಆ ಚಳವಳಿಯಲ್ಲಿ ಎಲ್ಲಾ ಫ್ಯಾಕ್ಟರಿ ಮಾಲಕರ ನೀವು ಏನಂದ್ರೆ ಅಂದ್ರೆ ಒಂದೇ ಟೈಮ್ದಾಗ ಎಲ್ಲ ನಾವು ಬಿಲ್ ಅನ್ನ ಕ್ಲಿಯರ್ ಮಾಡ್ತೀವತ್ತ ಅಂದ್ರೆ. ಆದ್ರೆ ಈಗ ಯಾರು ನೀವು ಸಹ ಅಂದ್ರೆ ಕೆಲವಷ್ಟು ಜನ ಏನೈತಿಲ್ರಿ ಕ್ಲಿಯರ್ ಮಾಡಿಲ್ಲ. ಅದರ ಪರಿಣಾಮವನ್ನ ನೀವು ಮುಂದಿನ ವರ್ಷ ಫ್ಯಾಕ್ಟರಿ ಚಾಲೂ ಆಗೋದ್ರೊಳಗೆ ಅನುಭವಿಸ್ತೀರಿ. ನಮ್ಮ ರೈತರಿಗೆಲ್ಲರಿಗೂ ಒಂದ ಮಾತು ಏನ್ ಹೇಳುದಂದ್ರಿ, ಚುನ್ನಪ್ಪನ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ತಮ್ಮ ಜೀವವನ್ನ ಪಣಕ್ಕಿಡ್ಕಿಸಿದ್ರಿ ನಮ್ಮ ರೈತರಿಗಾಗಿ ಹಗಲಿರುಳು ಏನದ ದುಡ್ಯಾಕತ್ತಾರ್ರಿ. ನೀವು ಬೆಂಬಲನ ಕೊಡುವರಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಬೆಂಬಲ ಕೊಟ್ರಿ ಎಲ್ಲಿ ಅಂದ್ರ ಗುರ್ಲಾಪುರ ಕ್ಲಾಸ್ನಾಗ ಎಲ್ಲಾ ಲಕ್ಷಾಂತರ ಜನ ಕೂಡಿದ್ರಿ. ಆದ್ರ ಅದೇ ವೇದಿಕೆಯಲ್ಲಿ ಅವ್ರು ಏನ್ ಹೇಳಿದ್ರಿ ಅಂದ್ರ ಬೆಳಗಾವಿಯಲ್ಲಿ ಅಧಿವೇಶನ ಸಮಯದಲ್ಲಿ 10 ಲಕ್ಷ ಜನ ಕೊಡುನು ಅಂದಿರಿ. ಆದ್ರೆ ನೀವು ಎಷ್ಟು ಜನ ಬಂದ್ರಿ, ಅಲ್ಲಿ ನೀವು ಎಷ್ಟು ಜನ ಬಂದ್ರಿ ಅಂತ ಕಮೆಂಟ್ ಹಾಕ್ರಿ. ಅಲ್ಲಿ ಅವ್ರು ಹೇಳ್ಬೇಕಂತ 10 ಲಕ್ಷ ಜನನ ಕುಡ್ಸೋಣ ಅಂದಿರು. ಆದ್ರೆ ನೀವಂತರೂ ಬರಲಿ. ಯಾಕಂದ್ರೆ ನಿಮ್ಗ 3300 ಬಿಲ್ಲ ಸಿಕ್ಕಿತ್ತಲ್ರಿ. ನಾನು ಬೆಳಗಾವ್ ಹೋಗಿ ಎಷ್ಟು ಜನ ಬಂದಿರಿ ಅಂತ ನಾನು ಕಣ್ಣಾರ ನೋಡಿನಿ. ಅದಕ್ಕೆ ನೀವು ಗುರ್ಲಾಪುರ ಕ್ರಾಸ್ದಾಗ ಏನು ಸಪೋರ್ಟ್ ಮಾಡಿರಿಲ್ರಿ, ಅಷ್ಟು ಜನ ಚುನ್ನಪ್ಪನ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವ್ರಿಗೆ ಕರೆ ಕೊಟ್ರಂದ್ರೆ ಬರ್ದು ಬರ್ರಿ. ಮತ್ತು ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಹೇಳೋದು ಒಂದ ಮಾತೇನಂದ್ರ, ನಾನು ರೈತ ಅಂತ ಹೇಳಿ ಫೋಟೋ ತಗೊಂಡ್ ಪೋಸ್ಟ್ ಮಾಡ್ರೆ ರೈತ ಆಗಂಗಿಲ್ಲ. ರೈತರ ಬಗ್ಗೆ ಧ್ವನಿ ಎತ್ರಿ, ಅವಾಗ ನೀವು ಒಬ್ಬ ರೈತರ ಆಗ್ತೀರಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ರೀ. ಬಾಯ್.